2028ರ ಒಳಗೆ ಚುನಾವಣೆ ಬರುತ್ತೆ ಅಂತ ವಿಜಯೇಂದ್ರ ಹೇಳಿಕೆ ವಿಚಾರ. ವಿಜಯೇಂದ್ರ ಹೇಳಿಕೆಗೆ ದೇವನಹಳ್ಳಿಯಲ್ಲಿ ಸಚಿವ KH ಮುನಿಯಪ್ಪ ಹೇಳಿಕೆ. 2028ಕ್ಕೆ ಕ್ರಮಬದ್ಧವಾಗಿ ಯಾವಾಗ ಚುನಾವಣೆ ಬರಬೇಕೋ ಆವಾಗಲೇ ಬರುತ್ತದೆ. ಅಲ್ಲಿಯವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುತ್ತದೆ. ಇನ್ನು ಒಳ್ಳೆ ಕೆಲಸಗಳನ್ನು ಮಾಡ್ತೇವೆ, ನಮ್ಮಲ್ಲಿ ಏನು ಒಳಜಗಳ ಇಲ್ಲ. CWC ಮೀಟಿಂಗ್ಗೆ DKಶಿ ಆಹ್ವಾನ ನೀಡಿದ ವಿಚಾರ. ಎಕ್ಸಡೆಂಟೆಡ್ ಕಮಿಟಿ ಅಂತ ಅಧ್ಯಕ್ಷರು ಇರ್ತಾರೆ, CLP ನಾಯಕರು ಇರ್ತಾರೆ, ಇಬ್ಬರನ್ನು ಕರೆಯುತ್ತಾರೆ. ದೇವನಹಳ್ಳಿಯಲ್ಲಿ ಸಚಿವರಾದ KH ಮುನಿಯಪ್ಪ ಹೇಳಿಕೆ. ವೇದಿಕೆ ಮೇಲೆ ಬಂದು ಪಂಪ್ಸೆಟ್ ಈ ಒಂದು ಪ್ರಚಾರಗಳನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತದನಂತರ ಎಲಿಯೂರು ಶ್ರೀ ಚಿಕ್ಕಮುನಿ ವೆಂಕಟ ಮುಂಚೆ ಎಲೆಕ್ಷನ್ ಬರುತ್ತೆ, ಅದ್ರಲ್ಲಿ 140 ಸಾವಿರ ನಾವು ಗೆಲ್ತೀವಿ, ಕಾಂಗ್ರೆಸ್ ಒಳಗೆ ನಾವು ಗೆಲ್ತೀವಿ, ಅಧಿಕಾರಕ್ಕೆ ಬರ್ತೀವಿ, ಸಂಪೂರ್ಣ ಬಹುಮತದಲ್ಲಿ ವಿಜಯೇಂದ್ರ ಅವರು ಹೇಳಿದ್ದಾರೆ. 2028 ಕ್ರಮಬದ್ಧವಾಗಿ ಯಾವಾಗ ಚುನಾವಣೆ ಬರಬೇಕು ಅವಾಗೇ ಚುನಾವಣೆ ಬರ್ತದೆ. ಅಲ್ಲಿವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾರೆ. ಇನ್ನೂ ಒಳ್ಳೆ ಕೆಲಸಗಳು ಕಾಂಗ್ರೆಸ್ ಒಳಜಗಳ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಮಾತ್ರ ಅವ್ರು ಹೇಳ್ತಾ ಇದ್ದಾರೆ. ಒಳಜಗಳ ಏನಿಲ್ಲ, ಏನು ಒಳಜಗಳ. ಈಗ CWC ಸಭೆಗೆ DK ಶಿವಕುಮಾರ್ ಆಹ್ವಾನ ಕೊಟ್ಟಿಲ್ಲ ಅಂತಕ್ಕಂಥ ಸಾಕಷ್ಟು ಚರ್ಚೆ ಆಗ್ತಿದೆ. ಎಲ್ಲಿ ಎಕ್ಸ್ಟೆಂಡೆಡ್ ಕಮಿಟಿ ಅಂತೇಳಿ ಅಧ್ಯಕ್ಷರು ಇರ್ತಾರೆ, CLP ನಾಯಕರು ಇರ್ತಾರೆ, ಇಬ್ಬರನ್ನೂ ಕರೀತಾರೆ. ಹೊಸ ಕಟ್ಟಡಗಳಿಗೆ ಏನು ಮೀಟರ್ ಕೊಡ್ತಾ ಇಲ್ಲ ವಿದ್ಯುತ್ ಶಕ್ತಿಯಿಂದ, ಇದರ ಬಗ್ಗೆ ಸ್ವಲ್ಪ ಸಚಿವರು ದೇವಪ್ಪನವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಒಳ್ಳೆ ಕೆಲಸ ಮಾಡಿದ್ದಾರೆ, ಹೇಳ್ತಾನೆ ನಮ್ಮ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ಉಳಿದಂಥವರು ಆದಷ್ಟು ಬೇಗ ಸರ್ವೆ ಮಾಡಿಸಿ ಬೋರ್ ಹಾಕ್ಸ್ಕೊಳ್ಬೇಕು ಅಂತ ಮನವಿ ಮಾಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ ಅಧಿಕಾರಿ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸಿದೆ, ಹೀಗಾಗಿ ಕುರ್ಚಿ ಮತ್ತೆ ಈಗ ಏನಾದರೂ ಸಮಸ್ಯೆ ಆಗ್ತಿದೆ. ಅದಕ್ಕೇನು ಸಂಬಂಧ ಇಲ್ಲ. ರಾಜಕೀಯ ಕೆಲವು ಸಂದರ್ಭದಲ್ಲಿ ಕೆಲವು ರೀತಿ ಆಗ್ತದೆ. ಎಲೆಕ್ಷನ್ಗಳು ಭಾಳ ಕಡಿಮೆ ಓಟಲ್ಲಿ ನಾವು ಬಾಸೆಟ್ಟಿಯಲ್ಲಿ 5 ಓಟು 4 ಓಟು 10 ಓಟಲ್ಲಿ ಸೋತಿದ್ದಾರೆ, 1 ಓಟಲ್ಲಿ ಕೂಡ ಸೋತಿದ್ದಾರೆ. ಸೋಲು ಗೆಲುವು ಇರ್ತದೆ. ಆದರೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಾವು, ಅದನ್ನು ಎಲ್ಲಿ ಸರಿ ಮಾಡಬೇಕು ಯೋಚನೆ ಮಾಡಬೇಕಾಗುತ್ತೆ. ನಾನು ವಿಚಾರ ಮಾಡಿ ಮಾನ್ಯ ಮಂತ್ರಿಗಳನ್ನು ಮಾತಾಡ್ತೀನಿ, ಅದರ ಪರಿಹಾರ ಕಂಡುಹಿಡಿತೀನಿ. DCM ಜಮೀರ್ ಅಹಮದ್ ಅಂತ ಒಂದಷ್ಟು ಫ್ಲೆಕ್ಸ್ಗಳೆಲ್ಲ ಆಗ್ತಾ ಇದೆ ಸರ್ ಸಿಟಿಯಲ್ಲಿ. ಮಾಡಲಿ, ಸಂತೋಷ, ವೆಲ್ಕಮ್ ಮಾಡೋಣ. ಜಮೀರ್ ಅಹಮದ್ ಅವರು ಅತ್ಯುತ್ತಮವಾದ ಕೆಲಸ ಮಾಡ್ತಾರೆ. ನಮ್ಮ ಇದಕ್ಕೆ ಸುಮಾರು 15 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ 2 ಟೌನ್ಗೆ. ಒಳ್ಳೆ ಕೆಲಸ ಮಾಡ್ತಾವ್ರೆ, ಅವ್ರು ಮಾಡಿದ್ರೆ ಸ್ವಾಗತ ಮಾಡ್ತಾರೆ. ಮತ್ತೆ ಯಲಾಂತೂರಲ್ಲಿ ಏನು ಅಪ್ಲಿಕೇಶನ್ ಆಗಿದೆಯಲ್ಲ ಸರ್, 30 ವರ್ಷದಿಂದ ಇದ್ದಾರೆ, ಮನೆಗಳೆಲ್ಲ ಖಾಲಿ ಮಾಡ್ತಿದ್ದಾರೆ. ಆ ವಿಷಯ ಗೊತ್ತಿಲ್ಲ, ಉತ್ತರ ಹೇಳಲ್ಲ.